ಮುಂದುವರೆದ ಸೃಷ್ಟಿಯ ಭಾಗದೊಳಗೆ ಇದೆಲ್ಲ ಆದಮೇಲೆ ಇವರೆಲ್ಲ ಸಾತ್ವಿಕರು, ಈಗ ಹೇಳಿದವರು, ಇನ್ನೊಬ್ಬರಿಗೆ ಹಿಂಸೆ ಮಾಡೋರಲ್ಲ, ಕಲಹ ಮಾಡ್ಕೊಳ್ಳೋರು ಅಲ್ಲ ಅಂತ ಗೊತ್ತಾಯಿತು ಚತುರ್ಮುಖ ಬ್ರಹ್ಮದೇವರಿಗೆ. ಆಮೇಲೆ ಅವ್ರೇನು ಮಾಡಿದರು, ಬರೀ ಇಷ್ಟೇ ಇವರೇ ಇದ್ದರೆ ಸಾಲದು, ಇನ್ನೊಂದು ಥರದ ವೆರೈಟಿಯ ಸೃಷ್ಟಿ ಮಾಡ್ತೀನಿ ಅಂತ ಹೊರಟ್ರಂತೆ. ವಿಭಿನ್ನ ಪ್ರಕಾರ. ಅವರು ಯಾರು? ಇವರೆಲ್ಲ ಹುಟ್ಟಿದ ಮೇಲೆ ಅವರನ್ನು ಹುಟ್ಟಿಸಿದರು. ತಥೋ ಸುರಾನ್ ಪಿತೃನ್ ದೇವಾನ್ ಮನುಷ್ಯಾಂಶ್ಚ ಜಗತ್ ಸೃಜತ್ ಪ್ರಭು ಮುಖಾದ್ ದೇವಾನ ಜನಯತ್ ಪಿತೃಶ್ಚೈವಾಥ ವಕ್ಷಸಃ. ಆಮೇಲೆ ಮುಂದೆ ಅವರದ ಸೃಷ್ಟಿಯಲ್ಲಿ ಅಸುರರನ್ನು, ಪಿತೃದೇವತೆಗಳನ್ನು, ದೇವತೆಗಳನ್ನು, ಮನುಷ್ಯರನ್ನು ಸೃಷ್ಟಿ ಮಾಡಿದ್ರಂತೆ ಇವ್ರದ್ದೆಲ್ಲ ಆದಮೇಲೆ. ಅದರಲ್ಲಿ ಮುಖದಿಂದ ಪಿತೃದೇವತೆಗಳನ್ನು, ಮುಖದಿಂದ ದೇವತೆಗಳನ್ನು, ವಕ್ಷಸ್ಸಿನಿಂದ ಪಿತೃದೇವತೆಗಳನ್ನು, ಹೀಗೆ ಜನನೇಂದ್ರಿಯದಿಂದ ಮನುಷ್ಯರನ್ನು, ಜಘನ ಪ್ರದೇಶದಿಂದ ಅಸುರರನ್ನು ಹುಟ್ಟಿಸಿದರು ಅಂತ ವಿವರಣೆ ಕೊಡ್ತಾ ಬರ್ತದೆ. ಆಮೇಲೆ ಯಕ್ಷರು, ಪಿಶಾಚರು, ಗಂಧರ್ವರು, ಅಪ್ಸರರು, ನರಕಿನ್ನರರು, ರಾಕ್ಷಸರು, ಪಶು, ಮೃಗ ಇವುಗಳನ್ನೆಲ್ಲ ಆಮೇಲೆ ಸೃಷ್ಟಿ ಮಾಡಿದ್ದಾರೆ. ಹೀಗೆ ಸ್ಥಾವರ ಜಂಗಮಾತ್ಮಕವಾದಂಥ ಪ್ರಪಂಚದ ಸೃಷ್ಟಿಯ ಹಿಂದೆ ಈ ರೀತಿ ನಡೆದಿದೆ ಅಂತನ್ನೋದರ ಮಾಹಿತಿಯನ್ನು ನಮಗೆ ಈ ಪುರಾಣ ಕೊಡ್ತಾ ಬರ್ತದೆ. ಇದನ್ನು ಹೇಳ್ತಾ ಬಂದಿದ್ದಾರೆ ಹೀಗೆ ಒಂದಾದ್ಮೇಲೆ ಒಂದು ಅಂತ. ಹೀಗೆ ಹೇಳ್ತಾ ಮುಂದುವರೆದ ಭಾಗದಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿ ನಾರಾಯಣನ ಸರ್ವೋತ್ತಮತ್ವ ನಮಗೆ ತಿಳಿದು ಬರ್ತದೆ. ಬ್ರಹ್ಮಾಂಡ ಪುರಾಣವನ್ನು ಆಮೂಲಾಗ್ರವಾಗಿ ನಾವು ಯೋಚನೆ ಮಾಡ್ತಾ ಬಂದರೆ, ಅನುಸಂಧಾನಕ್ಕೆ ತಂದರೆ ಪದೇ ಪದೇ ನಾರಾಯಣನ ಪಾರಮ್ಯ ವ್ಯಕ್ತ ಆಗಿದೆ. ಅದು ವಿಶೇಷ ಈ ಪುರಾಣದಲ್ಲಿ. ನೋಡಿ, ಹೀಗೆ ಸೃಷ್ಟಿಯ ಬಗ್ಗೆ ಹೇಳ್ತಾ ಬರುವಾಗ ಇಲ್ಲಿ ಒಂದು ವಿಷಯ ಪ್ರಸ್ತಾಪ ಆಗ್ತದೆ ಮುಂದೆ. ನಾರಾಯಣ ಪರೋ ವ್ಯಕ್ತಾತ್ ಅಂಡಮವ್ಯಕ್ತ ಸಂಜ್ಞಕಂ ಅಂಡಜಸ್ತು ಸ್ವಯಂ ಬ್ರಹ್ಮ ಲೋಕಾಸ್ತೇನ ಕೃತಾ ಸ್ವಯಂ. ನೋಡಿ, ಇದನ್ನು ಹೇಳ್ತಾರೆ. ನಾರಾಯಣ ಪರೋ ಅವ್ಯಕ್ತಾತ್ ಅಂಡಂ ಅವ್ಯಕ್ತ ಸಂಜ್ಞಕಂ. ನಾರಾಯಣ ಪರಃ ಅವ್ಯಕ್ತಾತ್. ಇದು ಬಹಳ ಮುಖ್ಯವಾದ ಶಬ್ದ. ಎಲ್ಲ ತತ್ವಗಳ ಸೃಷ್ಟಿಯ ಬಗ್ಗೆ ತಿಳಿಯೋದು ಒಂದಾದರೆ, ಎಲ್ಲ ತತ್ವಗಳ ಪ್ರಧಾನ ಕಾರಣ ಅವ್ಯಕ್ತ ತತ್ವ. ಆ ಅವ್ಯಕ್ತ ತತ್ವಕ್ಕಿಂತಲೂ ಪರಹ ಉತ್ತಮ ತತ್ವ ಅಂದರೆ ನಾರಾಯಣ. ಅವನಿಂದ ಇದೆಲ್ಲವೂ ನಡೆದಿದೆ ಅಂತ ತಿಳಿ ಅಂತ ಹೇಳ್ತಾರೆ. ಇಷ್ಟೇ ಹೇಳೋದಲ್ಲದೇನೆ ನಾರಾಯಣನ ಪಾರಮ್ಯವನ್ನು ವಿಶೇಷವಾಗಿ ಅನುಸಂಧಾನ ಮಾಡಿಸ್ತಾರೆ. ಅದಕ್ಕೆ ಅವರು ಕೊಡುವಂತಹ ಮಾತುಗಳು ಬಹಳ ವಿಶೇಷ. ಅಂದರೆ ಪುರುಷ ಸೂಕ್ತದ ಅಭಿಪ್ರಾಯದಂತೆ ವ್ಯಾಖ್ಯಾನ ಮಾಡ್ತಾ ಬರ್ತಾರೆ. ನಿನ್ನೆ ಒಂದು ಮಾತನ್ನು ನಾನು ಉದಾಹರಿಸಿದ್ದೆ. ಆದ್ದರಿಂದಲೇ ಬ್ರಹ್ಮಾಂಡ ಪುರಾಣ ನಾರಾಯಣನ ಪಾರಮ್ಯವನ್ನು ಹೇಳಲಿಕ್ಕೆ ಹೊರಟಿದೆ ಅಂತ. ಅದು ಪ್ರಾರಂಭದ ಅಧ್ಯಾಯಗಳಲ್ಲಿಯೂ ಬಂತು. ಮತ್ತೆ ಪುನಃ ಇಲ್ಲಿ ಅದೇ ಶ್ಲೋಕ ಉದಾಹರಿಸ್ತಾರೆ. ಸಹಸ್ರಶೀರ್ಷ ಪುರುಷೋ ರುಕ್ಮ ವರ್ಣೋ ಹ್ಯತೀಂದ್ರಿಯ ಬ್ರಹ್ಮ ನಾರಾಯಣಾಖ್ಯಸ್ತು ಸುಶ್ವಾಪ ಸಲಿಲೆ ತದಾ. ನೋಡಿ, ಈ ಶ್ಲೋಕ ಬ್ರಹ್ಮಾಂಡ ಪುರಾಣದಲ್ಲಿ ಪ್ರಾಯ 2-3 ಬಾರಿ ಆವೃತ್ತಿಯಾಗಿದೆ. ಅವತ್ತಿನ ಪ್ರಳಯ ಕಾಲದ ನೀರಿನಲ್ಲಿ ಸಹಸ್ರಶೀರ್ಷ ಪುರುಷ ಅಂತ ವೇದದಲ್ಲಿ ಪ್ರತಿಪಾದಿಸಲ್ಪಡುವ ನಾರಾಯಣನೇ ಮಲಗಿದ್ದ. ಅವನಿಂದ ಮುಂದೆ ಸೃಷ್ಟಿಯಾಯಿತು. ಅದು ಯುಕ್ತಿ ಕೊಟ್ಟಂತಿದೆ ಆ ಮಾತು. ಹೀಗೆ ಹೇಳಿ ಈ ಅಧ್ಯಾಯವನ್ನು ಸೃಷ್ಟಿಯ ಬಗ್ಗೆ ವಿವರಣೆ ಕೊಡ್ತಾ ಬಂದದ್ದನ್ನು ಮುಕ್ತಾಯ ಮಾಡ್ತಾರೆ. ಇದನ್ನು ನಾವು ತಿಳಿಬೇಕು. ಇನ್ನು ಪುರುಷ ಸೂಕ್ತಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರವಾದ ಒಂದು ವ್ಯಾಖ್ಯಾನವನ್ನು ಕೂಡ ಬ್ರಹ್ಮಾಂಡ ಪುರಾಣ ಕೊಡ್ತದೆ. ನೋಡುವಾಗ ಆಶ್ಚರ್ಯ ಆಗ್ತದೆ. ಅಲ್ಲಿರುವ ಮಾತುಗಳನ್ನೇ ಇಲ್ಲಿ ಅರ್ಥತಃ ಪದಗಳನ್ನೇ ಅದನ್ನೇ ಇಳಿಸಿ ವ್ಯಾಖ್ಯಾನ ಮಾಡ್ತಾರೆ. ಅದನ್ನು ಕೂಡ ನಾವಿಲ್ಲಿ ಚಿಂತನೆ ಮಾಡಬೇಕು. ಇನ್ನೂ ಒಂದು ರಹಸ್ಯ ಅಂದರೆ ಬ್ರಹ್ಮಾಂಡ ಪುರಾಣದಲ್ಲಿ ನಾರಾಯಣ ಅನ್ನೋ ಶಬ್ದದಲ್ಲಿ
ನಾರ ಅನ್ನೋ ಶಬ್ದಕ್ಕೆ ನೀರು ಅನ್ನೋ ಅರ್ಥ ನಿನ್ನೆ ಆಪೋನಾರಾಹ ಅನ್ನೋ ಶ್ರುತಿಯನ್ನು ಉದಾಹರಿಸಿ ಆ ವಾಕ್ಯವನ್ನು ಉದಾಹರಿಸಿ ಅರ್ಥ ನೋಡಿದ್ವಿ. ಆದರೆ ಇನ್ನೂ ಒಂದು ವಿಶೇಷ ಏನು ಹೇಳ್ತಾರೆ ಅದಕ್ಕಿಂತ ಹೆಚ್ಚಿಂದು ಅಂದರೆ, ಈ ನೀರಿಗೆ ಸಂಸ್ಕೃತದಲ್ಲಿ ಅಥವಾ ವೇದದ ಭಾಷೆಯಲ್ಲಿ ಹಾಗೂ ಸಂಸ್ಕೃತದಲ್ಲಿ ನೀವು ವ್ಯವಹರಿಸುವಾಗ ಸಲಿಲ ಅಂತ ಕರಿತೇವೆ. ಒಂದು. ಎರಡನೇದ್ದು ಅರ್ಣವ ಅಂತ ಕರಿತೇವೆ. ಮೂರನೇದ್ದು ಅಂಬಹ ಅಂತ ಕರಿತೇವೆ. 4 ತನವಹ. ತನವಹ ಸ್ವಲ್ಪ ವ್ಯವಹಾರದಲ್ಲಿ ನೀರಿಗೆ ಕರೆಯೋದು ಕಡಿಮೆ, ಆದರೆ ಇಲ್ಲಿ ಉದಾಹರಿಸಿದ್ದಾರೆ. 5ನೇದು ಈಗ ತಾನೇ ಹೇಳಿದಂತೆ ನಾರಾಹ ಅಂತ. ಈ 5 ಶಬ್ದಗಳು ಯಾವ ಅರ್ಥದಲ್ಲಿ ಇದೇ ವಸ್ತುವನ್ನು ಅಂದರೆ ಪ್ರಳಯದ ನೀರನ್ನು ಕರೆಯುವಂತಾಯಿತು ಅನ್ನೋ ನಿರ್ವಚನವನ್ನು ಕೊಡ್ತದೆ ಬ್ರಹ್ಮಾಂಡ ಪುರಾಣ. ನಾನು ನಿಮಗದನ್ನು ತಿಳಿಸುವಾಗ ಹೇಳಿದೆ, ವೇದ ಉಪನಿಷತ್ತುಗಳಲ್ಲಿ ಯಾವ್ಯಾವ ಶಬ್ದಗಳೊಂದಿಗೆ ಯಾವ ರಹಸ್ಯವನ್ನು ಹೇಳಿದೆ ಅದು ವೇದವನ್ನೇ ನೋಡಿದಾಗ ನೇರ ಅರ್ಥ ಆಗಲ್ಲ. ಕೆಲವು ನಿರ್ವಚನಗಳ ಅವಶ್ಯಕತೆ ನಮಗೆ ಬೇಕಾಗ್ತದೆ, ಅವಶ್ಯಕತೆ ಇದೆ. ಬ್ರಹ್ಮಾಂಡ ಪುರಾಣದಲ್ಲಿ ಅತ್ಯಂತ ವಿಶೇಷವಾಗಿ ಇಂಥ ನಿರ್ವಚನ ಕೊಡೋದನ್ನು ಹೇಳ್ತದೆ. ಸ್ವತಃ ಧಾತುವಿನ ಪಾಠವನ್ನು ಹೇಳ್ತದೆ, ವ್ಯುತ್ಪತ್ತಿಯನ್ನು ತೋರಿಸ್ತದೆ. ಇದು ಬ್ರಹ್ಮಾಂಡ ಪುರಾಣದ ಮತ್ತೊಂದು ವೈಶಿಷ್ಟ್ಯ ನಾವು ನೋಡಬೇಕು. ಈಗ ನೋಡಿ, ಸಲೀಲ ಅಂತ ಕರಿತೇವೆ. ನೀರಿಗೆ ಆ ಹೆಸರಿದೆ. ಆ ಪ್ರಳಯದ ನೀರಿಗೆ ಸಲೀಲ ಅಂತೇವೆ. ಅದನ್ನು ಹೇಳುವಾಗಂತಾರೆ, ಶೀರ್ಯಮಾಣ ವ್ರಜಂತೇವ ಸಲೀಲಾಖ್ಯ ತಥಾನುಗಾಹ ಅಂತಾರೆ. ಶೀರ್ಯಮಾಣ ವ್ರಜಂತೇವ. ಆ ಕಾಲದಲ್ಲಿ ಈ ನೀರೇನಾಗಿತ್ತು ಅಂದರೆ ಶೀರ್ಯಮಾಣವಾಗಿತ್ತಂತೆ. ಹೋಗೋದು ಬರೋದು ಮತ್ತು ಶಿಥಿಲ ಆಗದೇ ಇರೋದು ಎಲ್ಲವೂ ನಡೆದಿತ್ತು. ಹಾಗಾಗಿ ಆ ಸಲೀಲ ಶಬ್ದ ಅದಕ್ಕೆ ಅನ್ವರ್ಥಕ್ಕಾಯಿತು ಅಂತ ಸಲೀಲ ಶಬ್ದದ ವ್ಯಾಖ್ಯಾನ ತೋರಿಸ್ತದೆ. ಅಥವಾ ಯದಾ ತತ್ ಸಲೀಲಂ ಬಹು. ಇನ್ನೂ ಒಂದು ಅರ್ಣವ ಅಂತ ಕರೀತಾರೆ. ಯಾಕೆ? ಸಂಭಾದ್ಯೇಮಾಂ ಸ್ಥಿತಾಂ ಭೂಮಿಂ ಅರ್ಣವಾಕ್ಯಂ ತದಾಭವತ್. ನೋಡಿ, ಅರ್ಣವ ಅನ್ನೋ ಹೆಸರು ಯಾಕೆ ಬಂತು ಅಂತನ್ಲಿಕ್ಕೆ ಇದು ಕೊಡುವಂಥ ವಿವರಣೆ. ಎಲ್ಲ ಪದಾರ್ಥಗಳು ನಾಶ ಆದಾಗ ನಾಶವನ್ನು ಬಾಧ ಅಂತ ಕರೀತಾರೆ. ಸಂಬಾಧ ಚೆನ್ನಾಗಿ ಬಾಧಿಸಿ ಏಕತೆಯನ್ನು ಪಡ್ಕೊಂಡಿತ್ತು. ಆ ಅರ್ಥದಲ್ಲಿ ಇಮಾಂ ಸಂಪಾದ್ಯ, ಭೂಮಿಯನ್ನು ಸಂಪಾದಿಸ್ತಾ ಇರ್ತದೆ. ಯಾವುದು ಸಂಪಾದಿಸಿದ್ದು? ನೀರು. ಆದ್ದರಿಂದ ಅದಕ್ಕೆ ಅರ್ಣವ ಅಂತ ಹೆಸರು ಬಂತಂತೆ. ಅಂಬಹ, ಇದು ವೇದದಲ್ಲಿ ಬರುವಂತಹ ಶಬ್ದ. ಅದನ್ನು ವಿವರಣೆ ಕೊಡ್ತೇನೆ ಅಂತ, ಆ ಭಾತಿ ಯಸ್ಮಾತ್ ಸ್ವಾಭಾಸೋ ಭಾಶಬ್ದೋ ವ್ಯಾಪ್ತಿ ದೀಪ್ತಿಷು ಸರ್ವತಃ ಸಮನುಪ್ರಾಪ್ತ್ಯ ತಾಸಾಂಚಾಂಭೋ ವಿಭಾವ್ಯತೆ. ಯಾಕೆ ಅಂಬಹ ಅಂತ ಹೆಸರು ಬಂದಿದೆ ಅಂದರೆ, ಇಡೀ ಭೂಮಿಯನ್ನು ಮುಚ್ಚಿ ಹೋಗುವಷ್ಟರ ಮಟ್ಟಿಗೆ ಆವರಿಸಿರ್ತದೆ. ಇದು ಅಂಬ ಅಂತ ಕರೆಸ್ಕೊಳ್ತದೆ. ಅಥವಾ ಭಾ ಅಂದರೆ ದೀಪ್ತಿ ಅನ್ನೋ ಅರ್ಥದಲ್ಲಿದೆ, ವ್ಯಾಪ್ತಿ ಅನ್ನೋ ಅರ್ಥದಲ್ಲಿಯೂ ಇದೆ ಅಂತೆ. ಭಾ ಧಾತು. ಭಾಶಬ್ದೋ ವ್ಯಾಪ್ತಿ ದೀಪ್ತಿಷು. ಎಷ್ಟು ಹೊಸ ಹೊಸ ವಿವರಣೆ ಕೊಡ್ತದೆ ನೋಡ್ರಿ. ದೀಪ್ತಿ ಅನ್ನೋ ಅರ್ಥ ಲೋಕದಲ್ಲಿ ಪ್ರಸಿದ್ಧ, ವ್ಯಾಪ್ತಿ ಅನ್ನೋ ಅರ್ಥ ಪ್ರಸಿದ್ಧಿ ಇಲ್ಲ. ಆದರೆ ಪುರಾಣ ನಿರ್ವಚನ ಕೊಡುವಾಗ ವ್ಯಾಪ್ತಿ ದೀಪ್ತಿಷು ಅಂತ ವ್ಯಾಖ್ಯಾನ ಮಾಡಿಕೊಡ್ತದೆ. ಇದು ನಿರ್ವಚನ ಕೊಡುವಂಥ ಪುರಾಣ ಅಂತ ನಾವು ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ಅಂಬಹ ಶಬ್ದದಿಂದ ನಾವು ಈ ಅರ್ಥದಿಂದ ಅದನ್ನು ನೀರನ್ನು ಕರಿಬೇಕು. ಹೀಗೆ ತನವಹ, ತನವಹ ಅನ್ನೋ ಶಬ್ದ ಅದೂ ಕೂಡ ನೀರನ್ನು ಹೇಳುವಂಥದ್ದು. ಯಾಕೆ ಅಂದರೆ, ತನು ಅನ್ನೋದು ತನೋತಿ ವಿಸ್ತಾರೆ ಅಂತ ಧಾತುವನ್ನು ಉಲ್ಲೇಖ ಮಾಡಿ ವಿಸ್ತೃತವಾಗಿತ್ತು ಅನ್ನೋ ಅರ್ಥದಲ್ಲಿ ತನವಹ, ಅದು ನೀರನ್ನು ಹೇಳಲಿಕ್ಕೆ ಈ ಕಾರಣ ಅಂತ ಧಾತು ಕೊಡ್ತದೆ. ನರಹ ಅನ್ನೋ ಶಬ್ದದ ವ್ಯುತ್ಪತ್ತಿಯನ್ನು ತೋರಿಸ್ತದೆ. ನಾರಾಯಣ ಅನ್ನೋದಕ್ಕೆ ಬಹಳ ಮುಖ್ಯವಾದದ್ದು. ಅಲ್ಲಿ ನರ ಅನ್ನೋಲ್ಲಿ ನಿಜವಾಗಲೂ ಶರ ಅಂತ ಇಟ್ಕೊಂಡಿದ್ದಾರಂತೆ. ಶರ ಇತ್ತೇಶ ಶೀರ್ಣೇತು ನಾನಾರ್ಥೋ ಧಾತು ರುಚ್ಯತೆ. ಧಾತುಗಳಿಗೆ ನಾನಾರ್ಥತೆಯನ್ನು ಅಂಗೀಕರಿಸಿದ್ದಾರೆ ಶಬ್ದಶಾಸ್ತ್ರದವರು. ಹಾಗಾಗಿ ಅಲ್ಲಿ ಶರ ಅನ್ನೋದು
ಅದನ್ನು ಇಟ್ಟುಕೊಂಡು ನಾನಾರ್ಥಕವಾದದ್ರಿಂದ ಏಕಾರಣವದಲ್ಲಿ ಭವಂತ್ಯಾಪೋ ನ ಶೀರ್ಣಾಸ್ತೇನತೆ ನರಾಹ. ಆ ಪ್ರಳಯ ಕಾಲದ ಸಮಯದಲ್ಲಿ ಎಲ್ಲೆಡೆಯಲ್ಲೂ ನೀರು ತುಂಬಿರ್ತದೆ. ಶಿಥಿಲವಾದಂಥ ಅವಯವಗಳನ್ನು ಹೊಂದಿರ್ತದೆ. ಅದಕ್ಕೆಲ್ಲ ಶರ ಅಂತ ಕರೀತಾರೆ. ಆದರೆ ಅರ್ಥ ಬೇರೆ ಇಲ್ಲಿ ಮಾಡಿಕೊಂಡ್ರೆ ಶಿಥಿಲವಾಗದೇ ಇರ್ತದೆ ಅವಯವಗಳು ಯಾವುದ್ರದ್ದು, ಅದು ನರ. ಅವಯವಗಳು ಶಿಥಿಲವಾಗದೇ ಇರೋದು ಅಂದರೆ ನೀರಿಂದ ಮಾತ್ರ ಆವಾಗ. ಹಾಗಾಗಿ ನರ ಶಬ್ದ ಅವಯವಗಳ ಶೈಥಿಲ್ಯ ಇಲ್ಲದೇ ಇದ್ದದ್ದು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಲಾಗ್ತದೆ. ಅಂಥ ನೀರನ್ನು ತನ್ನ ಆಶ್ರಯವನ್ನಾಗಿ ಮಾಡಿಕೊಂಡಿದ್ದಾನಾದ ಕಾರಣ ಭಗವಂತನಿಗೇನಂತ ನಾಮ ಬಂದಿದೆ ಅಂತೆ, ನಾರಾಯಣ. ಹೀಗೆ ನಾರಾಯಣ ಶಬ್ದದ ವ್ಯುತ್ಪತ್ತಿಯನ್ನು ಅಲ್ಲಿರುವ ನರ ಅನ್ನೋ ಶಬ್ದಕ್ಕೆ ನೀರು ಅನ್ನೋ ಅರ್ಥ ಯಾಕೆ ಬಂತು, ನಾರ ಅನ್ನೋ ಶಬ್ದಕ್ಕೆ. ಇನ್ನು ತನವ, ಅಂಬ, ಅರ್ಣವ ಇಂಥ ಶಬ್ದಗಳ ನಿರ್ವಚನವನ್ನು ತೋರಿಸಿ ವೇದ ವ್ಯಾಖ್ಯಾನ ಹೇಗೆ ಮಾಡಿಕೊಳ್ಬೇಕು ಅನ್ನೋ ಮಾರ್ಗದರ್ಶನವನ್ನು ಕೂಡ ನಮಗೆ ಬ್ರಹ್ಮಾಂಡ ಪುರಾಣ ಮಾಡಿಸ್ತದೆ. ಇದಾದ ಮೇಲೆ ಇಂಥ ನಾರಾಯಣ ಇಂಥ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ಇದರಲ್ಲಿ ಸಂಶಯ ಪಡೋ ಕಾರಣ ಇಲ್ಲ. ಇಲ್ಲಿ ಬಹಳ ಅಪೂರ್ವವಾದ ಒಂದು ಶ್ಲೋಕ ಇದೆ ಅಂತ ಪುರುಷ ಸೂಕ್ತವನ್ನು ಉದಾಹರಿಸ್ತದೆ. ಇಮಂಚೋದಾಹರಂತ್ಯತ್ರ ಶ್ಲೋಕಂ ನಾರಾಯಣಂ ಪ್ರತಿ ಆಪೋ ನಾರಾಸ್ತನವ ಇತ್ಯರ್ಥಾನ್ ಅನುಶುಶ್ರುಮ ಆಪೂರ್ಯಮಾಣಸ್ತತ್ರಾಸ್ತೆ ತೇನ ನಾರಾಯಣ ಸ್ಮೃತಃ. ನೋಡಿ, ನಾರಾಯಣನ ಪಾರಮ್ಯ ಎಷ್ಟು ವಿಶೇಷ. ಒಂದು ಯುಕ್ತಿನೂ ಕೂಡ ನಾವು ತಿಳ್ಕೊಳ್ಬೋದು. ಪ್ರಪಂಚಕ್ಕಿಂತ ಪೂರ್ವದಲ್ಲಿದ್ದವನು ನಾರಾಯಣ ಅಂತ ಇದರಿಂದ ತಿಳಿದ ಮೇಲೆ, ನೀರಿನಲ್ಲಿ ಮೊದಲಿದ್ದವನು ಅಂದ ಮೇಲೆ ಅವನಲ್ಲದೆ ಸರ್ವೋತ್ತಮ ಇನ್ಯಾರು ಆಗ್ಲಿಕ್ಕೆ ಸಾಧ್ಯ? ಯಾರು ಮೊದಲಿರ್ತಾರೋ ಅವನು ಸರ್ವೋತ್ತಮನಾಗಬಲ್ಲ. ಸೃಷ್ಟಿಯ ಅನಂತರದಲ್ಲಿರುವವನು ಸರ್ವೋತ್ತಮನಾಗಲಿಕ್ಕೆ ಹೇಗೆ ಸಾಧ್ಯ? ಈ ಯುಕ್ತಿಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು.